ಈ ಫಿಟ್ನೆಸ್ ಅನ್ನುವಂಥದ್ದು ಕೇವಲ ನಿಮ್ಮೊಬ್ಬರಿಗೆ ಇಂಪ್ಯಾಕ್ಟ್ ಆಗಲ್ಲ. ಅದು ನಿಮಗೆ ಅನ್ಸುತ್ತೆ ನಾನು ಫಿಟ್ ಇದ್ದೀನಿ ಅಂತ, ಅದರಿಂದ ನಿಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ, ನಿಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿರು, ಸ್ನೇಹಿತರು, ನಿಮ್ಮ ವೆಲ್ ವಿಷರ್ಸು, ನಿಮ್ಮ ಎಲ್ಲ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ನೀವು ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ನೀವು ಆರೋಗ್ಯದಿಂದ ಇರೋದ್ರಿಂದ ಆಗತ್ತೆ. ಮೇಡಮ್ ಅವ್ರು ಬಹಳ ಒಳ್ಳೆಯ ಉಪಕಥೆಗಳ ಮುಖಾಂತರ ಹೇಳಿದ್ರು. ನಾನು ಒಂದೆರಡೆರಡು ಇಶ್ಯೂಸ್ ಹೇಳ್ತೀನಿ. ನಾನು ಮಂಗಳೂರು ಕಮಿಷನರ್ ಇದ್ದೆ. ಆಗ ನಮ್ಮ ರಿಲೇಟಿವ್ ಒಬ್ರು ಮೆಡಿಕಲ್ ಕಾಲೇಜ್ದು ಫೈನಲ್ ಇಯರ್ ಗ್ರಾಜುಯೇಷನ್ ಡೇಗೆ ಬಂದಿದ್ರು. ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸು, ಮತ್ತೆ ಬಹಳ ಒಳ್ಳೆ ಆದರ್ಶವಾಗಿ ಬಾಳ್ತಾ ಇರುವಂತವ್ರು. 2 ಮಕ್ಳು ಬೇಡ, ಒಂದೇ ಮಗು ಸಾಕು, ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಓದ್ತಾ ಇದ್ದ. MBBS ಮುಗಿಸಿ, ಗ್ರಾಜುಯೇಷನ್ ಡೇ ಮುಗಿಸಿ, ಅವತ್ತು ರಾತ್ರಿ ಇನ್ನು ನಾಳೆ ಎಲ್ಲ ಹೋಗ್ತೀವಿ, ಒಂದು ರೌಂಡ್ ಗಾಡಿಲಿ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಹೋದ್ರು ಅಥವಾ ಗಾಡಿಲಿ ಹಂಪ್ಸ್ ಬಂತೋ ಏನಾಯ್ತೋ, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅದೇ ರೀತಿ